ಕರ್ನಾಟಕ ನ್ಯೂಸ್ ಬಿಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಇಡೀ ರಾಜ್ಯಾದ್ಯಂತ ಡ್ರಗ್ಸ್ ಮಾಫಿಯಾವನ್ನ ತಡೆಗಟ್ಟುವುದಕ್ಕೆ ಸರ್ಕಾರಗಳು ಟೊಂಕಗಟ್ಟಿ ನಿಂತಿವೆ. ಆದರೆ ಆ ಡ್ರಗ್ಸ್ ಮಾಫಿಯಾ ತಡೆಗಟ್ಟುವುದಕ್ಕೆ ಎಲ್ಲಾ ಸರ್ಕಾರಗಳು ಕೂಡ ಸೋಲ್ತಾ ಇವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸೊ ಈ ನಡುವೆ ಇಡೀ ರಾಜ್ಯಾದ್ಯಂತ ಡ್ರಗ್ಸ್ ಮಾಫಿಯಾವನ್ನ ತಡೆಗಟ್ಟುವುದಕ್ಕೆ ಕರ್ನಾಟಕ ಇಡೀ ರಾಜ್ಯದಾದ್ಯಂತ ಓಡಾಡುವುದರ ಮುಖೇನವಾಗಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಒಂದು ಸಮಿತಿಯನ್ನು ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಈ ಎಲ್ಲ ಅಭಿಯಾನದ ಬಗ್ಗೆ ಒಂದಿಷ್ಟು ಮಾತನಾಡೋದಕ್ಕೆ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನದ ಬೆಂಗಳೂರಿನ ಸಂಚಾಲಕರಾಗಿರುವಂತಹ ಗೋಪಾಲ್ ಕೃಷ್ಣ ಅವರು, ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜಯಂತ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತನಾಡ್ತಾ ಹೋಗೋಣ. ಅವರ ಉದ್ದೇಶ ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ ಇಬ್ಬರಿಗೂ ಕೂಡ. ನಮಸ್ಕಾರ. ಸರ್, ಇಡೀ ವ್ಯವಸ್ಥೆ ಪ್ರಯತ್ನ ಮಾಡ್ತಾನೆ ಇದೆ. ಪ್ರತಿ ವರ್ಷವೂ ಕೂಡ ಜೂನ್ 26ರಂದು ಅಂತಾರಾಷ್ಟ್ರೀಯ ಡ್ರಗ್ಸ್ ಮತ್ತು ಮಾದಕ ಜಾಲಗಳ ವಿರೋಧಿ ದಿನ ಅಂತ ಮಾಡ್ತಾರೆ. ಸೊ ಪ್ರತಿ ಬಾರಿಯೂ ಕೂಡ ಒಂದಿಷ್ಟು ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಇಷ್ಟಿಷ್ಟು ಅಪರಾಧ ಪ್ರಕರಣಗಳಾಗಿದೆ, ಇಷ್ಟಿಷ್ಟು ಜನ ಬಂಧಿತರಾಗಿದ್ದಾರೆ, ಎಲ್ಲವೂ ಕೂಡ ಹೇಳುತ್ತೆ. ಬಟ್ ಆ ಮಾಫಿಯಾವನ್ನ ತಡೆಗಟ್ಟುವುದಕ್ಕೆ ಇನ್ನೂ ಕೂಡ ಯಾವುದೇ ಸರ್ಕಾರಕ್ಕೂ ಕೂಡ ಆಗಿಲ್ಲ. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಮತ್ತೊಂದಿರಲಿ, ಮಗದೊಂದು. ಇದು ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಕೂಡ ಗಮನಿಸ್ತಾ ಹೋದರೆ ಅಂತಹ ವ್ಯವಸ್ಥೆಗಳು ಇಡಿರುವಂತಹ ನಡುವೆ ಇಡೀ ರಾಜ್ಯಾದ್ಯಂತ ಡ್ರಗ್ಸ್ ಮುಕ್ತ ಮಾಡುವುದಕ್ಕೆ ನೀವು ಹೊರಟಿದ್ದೀರಿ, ಒಂದು ಸಮಿತಿಯನ್ನು ಮಾಡಿಕೊಂಡು. ನಿಮ್ಮ ಉದ್ದೇಶ ಏನು ಎತ್ತ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ನೋಡಿ, ನೀವು ಹೇಳಿದಾಗೇನೆ ಇದು ವಾಸ್ತವ. ಇವಾಗ ಹೇಳಿದ್ದು ನೀವು ವಾಸ್ತವ. ಇದರ ಅರಿವು ಜನಸಾಮಾನ್ಯರಿಗೂ ಇದೆ, ಸರ್ಕಾರಕ್ಕೂ ಇದೆ. ಈ ಡ್ರಗ್ಸು ವ್ಯಾಪ್ತಿ ಯಾವ ರೀತಿ ಹರಡಿದೆ ಅಂತಂದರೆ, ಯಾರದೇ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಅದು ಆ ರೀತಿಯಾದಂಥ ಒಂದು ಮಾಫಿಯಾ ಕೆಲಸ ಮಾಡ್ತಿದೆ ಸಮಾಜದಲ್ಲಿ. ಇದೇ ಉದ್ದೇಶ ಇಟ್ಕೊಂಡು ನಾವು ಯುವಕರ ಮಧ್ಯೆ ಈ ಒಂದು ಅಭಿಯಾನನ ಶುರು ಮಾಡಿಕೊಂಡಿರ್ತಕ್ಕಂಥದ್ದು. ಇವಾಗ ನಾವು ಡ್ರಗ್ಸ್ನ ವ್ಯಾಪ್ತಿ ಅಂತ ನೋಡಿದ್ರೆ, ಇದು ಅಂತಾರಾಷ್ಟ್ರೀಯ ಮಟ್ಟ, ರಾಷ್ಟ್ರೀಯ ಮಟ್ಟ, ಜಿಲ್ಲೆ, ತಾಲೂಕು, ಗ್ರಾಮಕ್ಕೂ ಮುಟ್ಟಿದೆ ಆ ಮಾಫಿಯಾ. ಒಂದು ನನಗನ್ಸೋ ಮಟ್ಟಿಗೆ ಒಂದು ಬಲವಾದ ಕಾನೂನು ಇಲ್ಲ. ಶಿಕ್ಷೆ ಅಂದರೆ, ಇವಾಗ ಯಾವುದಾದ್ರೂ ಒಂದು ತಪ್ಪು ಮಾಡಿದಾಗ ಕಠಿಣ ಕಾನೂನು ಅಂತ ಇದ್ದಾಗ ಆ ಕಾನೂನಿಗೆ ಎದುರಿ ಆ ಒಂದು ಏನು ಆ ದುಷ್ಟ ಕೃತ್ಯಗಳು ಯಾರ್ಯಾರು ಮಾಡ್ತಾರೋ ಅವ್ರಿಗೊಂದು ಭಯ ಇರುತ್ತೆ. ಆದರೆ ಈ ಡ್ರಗ್ಸಿಗೆ ಸಂಬಂಧಪಟ್ಟಾಗೇ ಆ ರೀತಿಯಾದಂಥ ಒಂದು ಕಠಿಣ ಕಾನೂನು ಸರ್ಕಾರ ಮಾಡಿಲ್ಲ. ಈಗ ಡ್ರಗ್ಸು ಅಂತ ಹೇಳಿದಾಗ ಹಲವಾರು ವಿಧದಲ್ಲಿದೆ, ಅದು ಹಲವಾರು ರೂಪದಲ್ಲಿದೆ. ವ್ಯವಸ್ಥಿತವಾಗಿ ಆ ಒಂದು ಜಾಲನ ನಮ್ಮ ಸಮಾಜದ ಮಧ್ಯೆ ಹರಡ್ಕೊಂಡಿದೆ. ಈಗ ನಾನು ಸರ್ಕಾರದ್ದು ಡಾಟಾನೇ, ಪೊಲೀಸ್ ಇಲಾಖೆಯ ಒಂದು ಮಾಹಿತಿ ತೊಗೊಂಡು, ಈ 5 ವರ್ಷದ ಮಾಹಿತಿ ತೊಗೊಂಡು ನೋಡಿದಾಗ 5,000ಕ್ಕಿಂತ ಹೆಚ್ಚು ಕೇಸುಗಳು, ಡ್ರಗ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಕೇಸುಗಳು ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯವರು ಹಿಡಿದಿದ್ದಾರೆ. ಅವರು ಕೆಲಸ ಮಾಡ್ತಿಲ್ಲ ಅಂತಲ್ಲ, ಮಾಡ್ತಿದ್ದಾರೆ. ಅದರಲ್ಲಿ ಒಂದು 50-60% ಬೆಂಗಳೂರು ಮಹಾನಗರದಲ್ಲೇ ಆ ಅಪರಾಧಿಗಳು ಸಿಗಾಕೊಂಡಿದ್ದಾರೆ. ಸೊ ಈ ರೀತಿ ಯೋಚನೆ ಮಾಡಿದಾಗ ಮುಂದಿನ ಪೀಳಿಗೆ ಈ ಡ್ರಗ್ಸ್ ವ್ಯೂಹಕ್ಕೆ ಏನಾದರೂ ಬಲಿ ಆದರೆ ನಮ್ಮ ದೇಶ ಈ ರೀತಿ ಸುರಕ್ಷಿತವಾಗಿ, ಅಥವಾ ನಾವೇನು ದೇಶ ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸು ಕಾಣ್ತಾ ಇದ್ದೀವಲ್ಲ, ಆ ಕನಸಿಗೆ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ. ಸೊ ಈ ಒಂದು ಉದ್ದೇಶದಿಂದ ನಾವು ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನನ ಡಿಸೆಂಬರ್ 9ನೇ ತಾರೀಕು ಮೈಸೂರಿಂದ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿ ಒಂದು 15 ಜಿಲ್ಲೆಯಲ್ಲಿ ಪ್ರವಾಸ ಆಗಿದೆ. ನಮ್ಮ ಟಾರ್ಗೆಟ್ ಇರತಕ್ಕಂಥದ್ದು ಸ್ಕೂಲ್ಸು, ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು. ಎಲ್ಲ ಇನ್ಸ್ಟಿಟ್ಯೂಷನ್ಸು ಇದಕ್ಕೆ ಸಹಕಾರ ಕೊಟ್ಟಿದೆ. ಸರ್ಕಾರಿ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಈ ಡ್ರಗ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಮಾಡುವಂಥ NGOಸು, ಚಾರಿಟೇಬಲ್ ಟ್ರಸ್ಟ್ಗಳು, ಇವರ ಸಹಕಾರವೂ ನಮಗೆ ಸಿಕ್ಕಿದೆ. ಈ ಅಭಿಯಾನ ಬೆಂಗಳೂರು ಮಹಾನಗರಕ್ಕೆ ಈ ತಿಂಗಳು 23ನೇ ತಾರೀಕು ಪ್ರವೇಶ ಆಗಲಿದೆ. 10 ದಿನದ ಒಂದು ಅಭಿಯಾನ ಬೆಂಗಳೂರು ಮಹಾನಗರದಲ್ಲಿ ನಡೆಯುತ್ತೆ. ಸೊ ಅಂತಿಮ 30ನೇ ತಾರೀಕು ಸಮಾರಂಭನ ಇಟ್ಕೊಂಡಿದ್ದೀವಿ. ಸರ್, ಇಡೀ ಆಡಳಿತ ವ್ಯವಸ್ಥೆಗೆ ಸರಿಪಡಿಸಿಕೊಳ್ಳುವುದಕ್ಕೆ ಆಗದೇ ಇರುವಂತಹ ಒಂದು ಜಾಲ ಇದು, ಅಥವಾ ಅದರ ನಿರ್ಮೂಲನೆ ಮಾಡೋದಕ್ಕೆ ಆಗಿಲ್ಲ. ಕೇಂದ್ರ ಸರ್ಕಾರ ಎಷ್ಟೇ ಪ್ರಬಲವಾಗಿದ್ರು, ರಾಜ್ಯ ಸರ್ಕಾರ ಎಷ್ಟೇ ಪ್ರಬಲವಾಗಿದ್ರು, ಆ ಜಾಲವನ್ನ ಮಟ್ಟ ಹಾಕುವುದಕ್ಕೆ ಇನ್ನೂ ಕೂಡ ಆಗಿಲ್ಲ. ಈಗ ಗೃಹ ಇಲಾಖೆ ಇರಲಿ,
ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರಲಿ, ಯಾರಿಗೂ ಕೂಡ ಆಗದೇ ಇರುವಂತಹ ಒಂದು ಕೆಲಸವನ್ನ ನೀವು ಮಾಡೋದಕ್ಕೆ ಹೊರಟಿದ್ದೀರಿ ಅಂತ. ಸೊ ಇಡೀ ವ್ಯವಸ್ಥೆಗೆ ಆಗದೆ ಇರುವಂತಹ ಒಂದು ಕೆಲಸವನ್ನ ನೀವು ಮಾಡೋದಕ್ಕೆ ಹೊರಟ್ರೆ ಇದು ಸಫಲ ಆಗುವಂತಹ ಲಕ್ಷಣಗಳು ಅಥವಾ ಒಂದು ಹೊಸ ಉದ್ದೇಶ ಅಥವಾ ಇನ್ನೇನಾದ್ರೂ ಪ್ಲಾನು ಸರ್ಕಾರಕ್ಕೆ ಮುಟ್ಟಿಸುವಂತ ರೀತಿಯಲ್ಲಿ ನೀವು ಏನ್ ಮಾಡ್ಕೊಂಡಿದ್ದೀರಿ ನಿಮ್ಮ ಸಮಿತಿಯಿಂದ ಅಂತ? ನೋಡಿ, ಈಗ ಸರ್ಕಾರ ಎಷ್ಟೇ ಒಂದು ಕಾನೂನು ತಂದ್ರೇನೋ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನು ತಂದ್ರೇನೋ, ಜನಸಾಮಾನ್ಯರು ಅಂದರೆ ನಾಗರಿಕರು ಅವರ ಒಂದು ವಿಶ್ವಾಸ ಗಳಿಸಿ ಮಾಡದೇ ಇದ್ದಾಗ ಯಾವುದೇ ಕಾರ್ಯ ಸಕ್ಸಸ್ ಆಗಲ್ಲ ಸರ್ಕಾರದ್ದು. ಸೊ ಸರ್ಕಾರ ಮಾಡ್ತಿದೆ, ಮಾಡಲ್ಲ ಅಂತ ನಾವು ಅದು ಹೇಳಲಿಲ್ಲ. ಆದರೆ ನಮ್ಮನ್ನು ಈ ಅಭಿಯಾನದಿಂದ ಪೂರ್ತಿ ನಾವು ಅದನ್ನು ಮಟ್ಟ ಹಾಕ್ತೀವಿ, ನಮ್ಮ ಕೈಯಿಂದ ಆಗುತ್ತೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅರಿವು ಮೂಡಿಸೋದು ಡ್ರಗ್ಸು ಒಂದೇ ಅಲ್ಲ. ಈಗ ಸಮಾಜದಲ್ಲಿ ತುಂಬ ಈ ರೀತಿಯಾದಂಥ ದೇಶದ್ರೋಹದ ಕೆಲಸ ತುಂಬ ನಡೀತಾ ಇದೆ. ಅದೇ ರೀತಿ ಭಯೋತ್ಪಾದನೆಯೂ ಅಷ್ಟೇ. ಈ ಡ್ರಗ್ಸ್ಗೂ ಈ ಭಯೋತ್ಪಾದನೆಗೂ ಸಂಬಂಧ ಇದೆ. ಪ್ರಪಂಚದಲ್ಲಿ ನಡೆಯುವಂಥ ಭಯೋತ್ಪಾದನೆ ಏನಿದೆಯೋ ಇದೆ. ಇವಾಗ ಭಯೋತ್ಪಾದನೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ವಿಶ್ವ ಮಟ್ಟದಲ್ಲಿ ಅದಕ್ಕೆ ಧ್ವನಿಯಾಗಿದೆ. ಎಲ್ಲ ಸರ್ಕಾರಗಳು ಧ್ವನಿಯಾಗಿದೆ, ಭಯೋತ್ಪಾದನೆ ನಡೀಬಾರ್ದು, ಅದಕ್ಕೆ ಮಾಡಬೇಕಾದ್ರೆ. ಆದರೆ ಆಗ್ತಾಯಿಲ್ಲ. ಆದರೆ ತಡೆಯುವಂಥ ಕೆಲಸ ಆಗ್ತಾಯಿದೆ, ಮತ್ತೆ ಅದಾಗ್ತಾಯಿದೆ. ಅದೇ ರೀತಿಯೇ ಡ್ರಗ್ಸೂ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪ್ರಯತ್ನ ಪಡ್ತಿದೆ, ಅವ್ರ ಕಡೆಯಿಂದ ಆಗ್ತಾಯಿಲ್ಲ. ಏನಕ್ಕೆ ಆಗ್ತಾಯಿಲ್ಲ ಅಂತಂದರೆ ಸರ್ಕಾರನೂ ಮೀರಿ ಈ ಮಾಫಿಯಾ ಬಲಿಷ್ಠವಾಗಿದೆ. ಅದನ್ನು ಹೊಡಿಬೇಕು ಅಂತ ಹೇಳಿದಾಗ ಅದು ನಿಷ್ಠೂರವಾಗಿ ಕೆಲಸ ಮಾಡಬೇಕಾಗಿದೆ. ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಯಾರು ಇದನ್ನು ವಹಿಸ್ಕೊಂಡಿದ್ದಾರೋ, ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಹೆಚ್ಚು ಕಠಿಣ ಕಾನೂನು ತರುವಂಥ ಕೆಲಸ ಆಗಬೇಕಾಗಿದೆ. ಕಠಿಣ ಕಾನೂನು ಅಂತ ಹೇಳಿದಾಗ ಒಂದು ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಶಿಕ್ಷೆ ಒಬ್ಬ ವ್ಯಕ್ತಿಗೆ ಏನು ಕೊಡಿಸೋಕ್ಕಾಗುತ್ತೋ ಆ ಕೆಲಸ ತಳಮಟ್ಟದಿಂದ ಯಾರು ಡ್ರಗ್ ಪೆಡ್ಲರ್ ಇರ್ತಾನೋ ಅವನಿಂದ ಹಿಡಿದು ಅವನ ಪ್ರಮುಖ ವ್ಯಕ್ತಿ ಯಾರು, ಆ ಮಾಫಿಯಾ ಡಾನ್ ಅಂತ ನಾವೇನು ಆ ಶಬ್ದ ಬಳಸ್ತೀವಿ ಸಹಜವಾಗಿ, ಅಂಥ ವ್ಯಕ್ತಿಗೂ ಸಮನಾದ ಒಂದು ಶಿಕ್ಷೆ ಆಗಬೇಕಾಗಿದೆ. ಇಲ್ಲೇನು ಅಂತಂದರೆ ಈ ಗ್ರಾಮ್ ಲೆಕ್ಕದಲ್ಲಿ, ಕೆ ಜಿ ಲೆಕ್ಕದಲ್ಲಿ ಹಿಡಿದಾಗ ಇಷ್ಟು ಗ್ರಾಮ್ ಹಿಡಿದಾಗ ಈ ಶಿಕ್ಷೆ, ಇಷ್ಟು ಕೆ ಜಿ ಹಿಡಿದಾಗ ಈ ಶಿಕ್ಷೆ, ಈ ರೀತಿಯಾದಂಥ ಒಂದು ಕಾನೂನಿದೆ. ಅದನ್ನು ಬದಲಾಯಿಸಿ ಒಂದು ಕಠಿಣ ಕಾನೂನು ತಂದಾಗ ಈ ಅಭಿಯಾನಕ್ಕೆ ನಾವು ಮಾಡ್ತಿರ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೇ. ನಾವು ಮಾಡ್ತಿರೋದು ಒಂದು ಸಂಘಟನೆಯಾಗಿ ಒಂದು ಇದಾಗಿ ನಮ್ಮ ಜಾಗೃತಿ ಮೂಡಿಸೋದು ಅಷ್ಟೇ ನಮ್ಮ ಕೆಲಸ. ಏನಕ್ಕೆ ಅಂತಂದರೆ ಒಬ್ಬ ನಾಗರಿಕನಿಗೆ ಅವನದೇ ಆದಂಥ ಒಂದು ವ್ಯಾಪ್ತಿ ಇರುತ್ತೆ. ಇಲಾಖೆಗೆ ಅವರಿಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಇರುತ್ತೆ, ಆದರೆ ನಮಗಿರಲ್ಲ. ನಾವು ಜನಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೀವಿ. ಜನಕ್ಕೆ ಅರಿವು ಮೂಡಿಸ್ಬೇಕು, ಯುವ ಜನತೆಗೆ ಅರಿವು ಮೂಡಿಸ್ಬೇಕು. ಸಹಜವಾಗಿ ಇದು ಜನರ ಮನಸ್ಸಿಂದನೇ ಬರಬೇಕು. ಜನ ಒಗ್ಗಟ್ಟಾದರೆ ಸರ್ಕಾರ ಈ ಒಂದು ಕಠಿಣ ಕಾನೂನು ತರುವಂಥ ಪ್ರಯತ್ನ ಮಾಡುತ್ತೆ ಅಂತ ನಮ್ಮ ಒಂದು ಆಶಯ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಿರೋದು. ಇದೊಂದು ಮೊದಲನೇ ಹಂತವಾಗಿ ನಾವು ಇದನ್ನು ತೊಗೊಂಡಿದ್ದೀವಿ. ಆದರೆ ಇದು ಇವಾಗ ನೀವು ಆಗಲೇ ಹೇಳ್ದಾಗೇ ವರ್ಷಕ್ಕೊಂದು ಸಲ ಫಾದರ್ಸ್ ಡೇ, ಮದರ್ಸ್ ಡೇ, ಚಿಲ್ಡ್ರನ್ಸ್ ಡೇ ಅಂದಂಗೆ ಡ್ರಗ್ಸ್ ಡೇ ಅಂತಲೂ ಇದೆ, ಸಹಜವಾಗಿದೆ. ಸಂಘ ಸಂಸ್ಥೆಗಳು, ಇಲಾಖೆಗಳು ಅದೊಂದು ದಿನ ಒಂದು ಬ್ಯಾನರ್ ಹಾಕ್ಬಿಟ್ಟು ಆ ಕಾರ್ಯಕ್ರಮ ಮಾಡಿ ಮುಗಿಸ್ಬಿಡ್ತಾರೆ. ಆದರೆ ನಾವು ಈ ಅಭಿಯಾನ ತೊಗೊಂಡಿರೋದು ನಿರಂತರವಾಗಿ ಮಾಡಬೇಕು ಅಂಥೇಳಿ ಇದು ಮೊದಲನೇ ಹಂತವಾಗಿ ತೊಗೊಂಡಿದ್ದೀವಿ. ಅದು ಎಲ್ಲರೂ ಸಹಕಾರ ನಮಗೆ ಬೇಕು, ಇಲಾಖೆಯ ಸಹಕಾರ ಬೇಕು, ಸಾರ್ವಜನಿಕರ ಸಹಕಾರ ಬೇಕು, ಯಾರು ಶಿಕ್ಷಣ ಸಂಸ್ಥೆ ನಡೆಸ್ತವರೋ ಅವರ ಸಹಕಾರವೂ ನಮಗೆ ಬೇಕಾಗುತ್ತೆ. ಪ್ರಮುಖವಾಗಿ ಮಾಧ್ಯಮ ಮಿತ್ರರ ಸಹಕಾರವೂ ನಮಗೆ ಬೇಕಾಗುತ್ತೆ. ಜಯಂತ್ ಅವರು, ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು ಸರ್, ಮಾತಾಡ್ತಾ ಇದ್ರೆ ಉಲ್ಲೇಖಿಸಿದ್ದು ಪೆಡ್ಲರ್ ಮತ್ತೆ ಈ ಡಾನ್ ಇವರೆಲ್ಲ ಈ ಡ್ರಗ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಆ ಲಿಂಕ್ ಇದೆ ಅಂತ. ಸೊ ನೋಡಿ, ಈಗ ಹಳ್ಳಿ ಭಾಗಗಳಲ್ಲೂ ಕೂಡ ಎಷ್ಟೋ ಜನಾಂಗ ಇವರೆಲ್ಲರೂ ಕೂಡ ಅದರಲ್ಲಿ ತೊಡಗಿಕೊಂಡಿದ್ದಾರೆ. ಸಪ್ಲೈ ಮಾಡೋದ್ರಿಂದ ಹಿಡಿದು ಓವರ್ ನೈಟ್ ಅಲ್ಲಿ ಬೈಕ್ಗಳಲ್ಲಿ ಹಳ್ಳಿಗಾಡು ರಸ್ತೆಗಳಲ್ಲಿ ಓಡಾಡೋದು, ಇದೆಲ್ಲವೂ ಕೂಡ ನಿರಂತರವಾಗಿ ಹಳ್ಳಿ ಮಟ್ಟದಲ್ಲೇ ಇದೆ. ಇಂತಹ ಬೆಂಗಳೂರಿನಂತಹ ಮೆಟ್ರೋ ಸಿಟಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜಾಲದಲ್ಲಿ ಇದೆ. ಈ ಪೆಡ್ಲರು, ಈ ಡಾನ್ಸ್ ಇವರೆಲ್ಲ ಯಾರು ಇರ್ತಾರೆ ಕೇಳಿದ್ರೆ ಪೊಲಿಟಿಕಲಿ ಲಿಂಕ್ ಇರೋರು ಅಥವಾ ಸಿನಿಮಾ ಕ್ಷೇತ್ರ ಲಿಂಕ್ ಇರೋರು ಇವರೆಲ್ಲ ಹೆಚ್ಚಿರ್ತಾರೆ ಅಂತ. ಅಂತಹ ಒಂದು ಜಾಲ ಇಷ್ಟು ಪ್ರಬಲವಾಗಿರುವಂತಹ ಸಂದರ್ಭದಲ್ಲಿ ಒಂದು ಪ್ರಭಾವಿ ಶಕ್ತಿ ಅದರ ಹಿಂದೆ ಇರುವಂತಹ ನಡುವೆ, ಸೊ ನಿಮ್ಮ ಹೋರಾಟ
ಇದು ಸಕ್ಸಸ್ ಆಗುತ್ತೆ ಅಂತ ಯಾವ ನಿರೀಕ್ಷೆಯಲ್ಲಿ ನೀವು ಈ ಒಂದು ಅಭಿಯಾನವನ್ನ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ? ಒಂದು ಪ್ರತಿರೋಧ ಇದ್ದೇ ಬೇಕೇ ಬೇಕು, ಯಾವುದೇ ವಿಷಯ ಇರಲಿ, ಈಗ ದೇಶದ್ರೋಹ ವಿಷಯ ಇರಲಿ ಅಥವಾ ಈ ಡ್ರಗ್ಸ್ ಮಾಫಿಯಾದ ವಿರುದ್ಧ ಒಂದು ಪ್ರತಿರೋಧ ಇಲ್ಲದೇ ಇದ್ರೆ ಇನ್ನೂ ಅದು ಹೆಚ್ಚು ವ್ಯಾಪಿಸಿಕೊಳ್ಳುತ್ತೆ. ಬಟ್ ಈ ಪ್ರತಿರೋಧ ಸರ್ಕಾರಕ್ಕೆ ಮುಟ್ಟುವ ಹಾಗೆ ನೀವು ಯಾವ ರೀತಿಯಲ್ಲಿ ಕಾರ್ಯಯೋಜನೆಯನ್ನು ರೂಪಿಸಿಕೊಂಡಿದ್ದೀರಿ ಅಂತ? ನೋಡಿ, ನಾವು ಸರ್ಕಾರಕ್ಕೆ ಮನ ಮುಟ್ಟಿಸುವಂಥ ಪ್ರಯತ್ನ ಮಾಡ್ಬೋದು. ಮತ್ತು ನಮ್ಮ ಸಂವಿಧಾನದಲ್ಲಿ 2 ಬಹುಮುಖ್ಯವಾದ ವಿಷಯ ಇದೆ. ಒಂದು, ನಾವು ಬರೀ ಸವಲತ್ತುಗಳನ್ನ ಕೇಳ್ಕೊಂಡು ಕೂತ್ಕೊಂಡ್ರೆ ನಾನು ಭಾರತದ ನಾಗರಿಕ ಆಗಲ್ಲ. ನನ್ನ ನಾಗರಿಕ ಕರ್ತವ್ಯಗಳನ್ನ ಕೂಡ ನಿಭಾಯಿಸಬೇಕು. ಹಾಗಾಗಿ ನಾನು ಬದುಕ್ತಕ್ಕಂಥದ್ದು ಇದೇ ದೇಶದಲ್ಲಿ, ಇದೇ ಸಮಾಜದ ಮಧ್ಯೆ ನಾನು ಬದುಕ್ತಿರ್ತೀನಿ. ಸಮಾಜ ಎಲ್ಲೋ ಒಂದು ಕಡೆ ಕೆಟ್ಟ ದಾರಿಯಲ್ಲೋ ಕಡೆಗೆ ಪಯಣವನ್ನು ಮಾಡ್ತಿದೆ ಅಂದಾಗ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಕೂಡ ನಾಗರಿಕ ಪ್ರಜ್ಞೆ, ನಾಗರಿಕ ಕರ್ತವ್ಯ. ಅದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ, ಒಂದು ಮಗುವನ್ನು ನಾವು ಇಂಥ ದುಶ್ಚಟಗಳಿಂದ ದೂರ ಇಡುವಂಥ ಪ್ರಯತ್ನ ಮಾಡಿದ್ರೆ, ದುಶ್ಚಟಕ್ಕೆ ದಾಸನಾಗುವಂಥ ಬಲೆಗೆ ಸಿಲುಕೋದ್ರಿಂದ ಅವನ್ನ ಹೊರಗಡೆ ತಂದರೆ ಈ ಅಭಿಯಾನ ಸಕ್ಸಸ್ ಆಯಿತು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ. ಹಾಗಾಗಿ ನೀವು ಇವಾಗ ಹೇಳ್ತಿದ್ವಿ ದೊಡ್ಡ ದೊಡ್ಡ ಡಾನ್ಗಳು ಅಂತ. ಸರ್ಕಾರ ನಿರ್ಧಾರ ಮಾಡಿದ್ರೆ ಎಂಥ ಡಾನ್ನ ಬೇಕಾದ್ರೂ ನಿಮಿಷಾರ್ಧದಲ್ಲಿ ಒಡೆದು ಉರುಳಿಸ್ಬೋದು. ಈಗ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ, ಕೇಂದ್ರ ಸರ್ಕಾರವೂ ಇಟ್ಟಿದೆ, ರಾಜ್ಯ ಸರ್ಕಾರಗಳು ಇಟ್ಟಿದೆ. ಪೊಲೀಸ್ ಇಲಾಖೆಯು ಕೂಡ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಿದ್ದಾರೆ, ಕರ್ತವ್ಯ ನಿಷ್ಠೆಯನ್ನು ಮೆರಿತಿದ್ದಾರೆ. ಆದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕೆಲವು ದುರ್ಬಲ ಕಾನೂನುಗಳೇನಿದೆ, ಮತ್ತು ನಮ್ಮ ದೇಶದಲ್ಲಿ ಏನಂದರೆ ಕಠಿಣ ಶಿಕ್ಷೆಗೆ ಜಾಸ್ತಿ ಒತ್ತನ್ನು ಕೊಡೋದಿಲ್ಲ. ಮನಪರಿವರ್ತನೆ ಮುಖಾಂತರ ಒಬ್ಬ ವ್ಯಕ್ತಿಯನ್ನು ನಾವು ಮತ್ತೆ ಅವನ್ನ ಮನುಷ್ಯನಾಗಿ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಂಥ ಜನ. ಹಾಗಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಶಿಕ್ಷೆಗಳಾಗ್ತಕ್ಕಂಥದ್ದು ವಿಳಂಬ ಆಗಿರೋದ್ರಿಂದ ಅದರ ಒಂದು ಅಡ್ವಾಂಟೇಜನ್ನು ತಗೊಂಡು ಏನು ಮಾಡ್ತಿದ್ದಾರೆ ಅಂದರೆ ಅವ್ರು ಮರಳಿ ಇದೇ ಕೆಲಸ ಮಾಡ್ತಿದ್ದಾರೆ. ನೋಡಿ, ಈಗ ನ್ಯಾರ್ಕೋ ಟೆರರಿಸಮ್ ಅಂತಲೇ ನೀವು ಕೇಳಿದ್ದೀರಾ ಈ ಪದನ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಜಾಲ. ಇವರು ಕೆಲವು ಭಯೋತ್ಪಾದನಾ ಸಂಘಟನೆಗಳೇನು ಮಾಡುತ್ತೆ, ಇಲ್ಲಿ ಸ್ಥಳೀಯವಾದಂಥ ಪ್ರತ್ಯೇಕತಾವಾದಿಗಳಿರ್ಬೋದು, ಸ್ಥಳೀಯ ಭಯೋತ್ಪಾದಕ ಸಂಘಟನೆಗಳಿರ್ಬೋದು, ಅವರ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಸಾಧಿಸ್ಕೊಂಡು ಬೇರೆ ಬೇರೆ ಮಾರ್ಗಗಳಿಂದ ಡ್ರಗ್ಸ್ಗಳನ್ನು ಇಲ್ಲಿಗೆ ಕಳ್ಳ ಸಾಗಾಣಿಕೆ ಮಾಡ್ತಾರೆ. ಅದ್ರ ಮುಖಾಂತರ ಅದು ವ್ಯಾಪಕವಾಗಿ ವಿಸ್ತಾರ ಆಗಿದೆ. ಮತ್ತು ಸ್ಥಳೀಯವಾಗಿ ದೊರಕತಕ್ಕಂತಹ ಏನು ಈ ಗಾಂಜಾ ಈ ಥರದ್ದೆಲ್ಲ ಏನಿದೆ ಸ್ಥಳೀಯವಾಗಿ ಸಿಗ್ತಾವನ್ನ ಅದನ್ನು ಇದ್ರ ಜೊತೆಯಲ್ಲಿ ಸೇರಿಸ್ಕೊಂಡು ಇದನ್ನು ಕ್ಯಾಂಪಸ್ಗಳಲ್ಲಿರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಅವನಿಗೆ ಫಸ್ಟು ಕೊಡುವಾಗ ಸಣ್ಣ ಮೊತ್ತದ ಹಣ ಕೊಟ್ಟು ಅವನ್ನ ಇದು ಮಾಡಿಬಿಡ್ತಾರೆ, ಅದಕ್ಕೆ ದಾಸನಾಗಿ ಮಾಡ್ತಾರೆ. ಚಟದ ಬಲೆಯಲ್ಲಿ ಅವನ್ನ ಸೇರಿಸ್ಕೊಳ್ತಾರೆ. ತದನಂತರದಲ್ಲಿ ಆ ವ್ಯಕ್ತಿ ಏನಾಗ್ತಾನೆ, ಇವಾಗ ಒಂದು ಕುಟುಂಬದಲ್ಲಿ ಒಬ್ಬ ಅಣ್ಣ ತಮ್ಮ ತಂದೆ ತಾಯಿ ಈ ಥರ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಈ ಚಟಕ್ಕೆ ದಾಸ ಆಗೋದಂದರೆ ಆ ಕುಟುಂಬದ ಸ್ಥಿತಿನೇ ವ್ಯವಸ್ಥೆನೇ ಹಾಳಾಗೋಗುತ್ತೆ. ಕುಟುಂಬದ ಮುಂದಿನ ಭವಿಷ್ಯ ಡೋಲಾಯನ ಆಗೋಗುತ್ತೆ. ಆ ವ್ಯಕ್ತಿಯನ್ನು ನೀವು ಮರಳಿ ದಾರಿಗೆ ತರಬೇಕು ಅಂದರೆ ತುಂಬ ಕಷ್ಟ. ಹಾಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಇವನ್ನೆಲ್ಲ ಅಳವಡಿಸ್ಬೇಕಾಗಿತ್ತು. ಆದರೆ ಇವತ್ತು ನೈತಿಕ ಶಿಕ್ಷಣಕ್ಕೆ ಭಾರಿ ಒತ್ತನ್ನು ಕೊಡಲಾಗ್ತಿಲ್ಲ. ನೀವು ಬೇಕಾದ್ರೆ ನೋಡಿರ್ಬೋದು, ಸ್ವಾತಂತ್ರ್ಯದ ಹೆಸರಲ್ಲಿ ಇವತ್ತು ಮಕ್ಕಳು ಕೂಡ ಶಾಲೆಗೆ ಹೋಗೋವಂಥ ಮಕ್ಕಳು ಸ್ವೇಚ್ಛಾಚಾರವನ್ನು ಮೆರಿತಿದ್ದಾರೆ. ಅಂದರೆ ಅವ್ರಿಗಿಷ್ಟ ಬಂದಂತೆ ಬದುಕೋದನ್ನು ಸ್ವತಂತ್ರ ಅಂತ ತಿಳ್ಕೊಂಡಿದ್ದಾರೆ. ಅದು ಸ್ವತಂತ್ರ ಅಲ್ಲ, ಸ್ವೇಚ್ಛಾಚಾರ. ತಂದೆ ತಾಯಿ ಇರ್ಬೋದು ಅಥವಾ ಕೆಲಸಕ್ಕೆ ಹೋಗುವಂಥವರೇ ಇರ್ಬೋದು. ಇವಾಗ ಪುರುಷ ಕೆಲಸಕ್ಕೆ ಹೋದ ಅಂದರೆ ನನ್ನ ಮಡದಿ ನನ್ನ ನಂಬಿಕೆ ಇಟ್ಟು ಕಳಿಸಿದ್ದಾಳೆ, ನಾನು ನನ್ನ ಕೆಲಸ ಮಾಡ್ಕೊಂಡು ಮನೆಗೆ ಬರಬೇಕು. ಅದೇ ರೀತಿ ಮಹಿಳೆ ಹೋದರೆ ನನ್ನ ಪುರುಷ ಅಂದರೆ ನನ್ನ ಹಸ್ಬೆಂಡ್ ಗಂಡ ನನ್ನ ನಂಬಿಕೆ ಇಟ್ಟು ಕಳಿಸಿದರೆ ನಾನು ಕೆಲಸ ಮಾಡಿ ನಾನು ಮನೆಗೆ ಹೋಗಬೇಕು. ಅದೇ ರೀತಿ ಮಕ್ಕಳು ಹೋದಾಗ ತಂದೆ ತಾಯಿ ನಮ್ಮಲ್ಲಿ ನಂಬಿಕೆ ಇಟ್ಟು ಪೋಷಕರು ಓದ್ಲಿಕ್ಕೆ ಕಳಿಸಿದರೆ ಅಷ್ಟು ಕೆಲಸ ಮಾಡಿ ನಾನು ಆಚೆ ಬಂದರೆ ಇಂಥ ಜಾಲದಲ್ಲಿ ಸಿಲುಕುವಂಥ ಪ್ರಮೇಯ ಕಡಿಮೆ ಇರ್ತದೆ. ಆದರೆ ಇವತ್ತೇನಾಗಿದೆ ಅಂತಂದರೆ ಈ ಜಾಲದಲ್ಲಿ ಸಿಲುಕಿದವ್ರು ಏನು ಮಾಡ್ತಾರೆ, ಇನ್ನೂ ಒಬ್ಬರನ್ನ ಹಾಳು ಮಾಡುವಂಥ ಪ್ರಕ್ರಿಯೆಗಳು ಇವತ್ತು ನಮಗೆ ಮೇಲ್ನೋಟಕ್ಕೆ ಗೋಚರ ಆಗುತ್ತೆ ಸಮಾಜದಲ್ಲಿ. ಅವರನ್ನು ಪ್ರಶ್ನಿಸುವ ಹಕ್ಕು ನಮಗಿಲ್ಲ. ಪೊಲೀಸ್ ಅವ್ರಿಗೆ ಹೇಳಿದ್ರೆ ನೀವು ಹೇಳ್ದಂಗೆ ಪ್ರಭಾವಗಳನ್ನು ಉಪಯೋಗ ಮಾಡಿ ಹೊರಗಡೆ ಬರ್ತಿದ್ದಾರೆ. ಇದೆಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಭಯೋತ್ಪಾದನೆ ಒಂದು ನೇರ ಭಯೋತ್ಪಾದನೆ ಒಂದಾದರೆ ಇದು ಪರೋಕ್ಷ ಭಯೋತ್ಪಾದನೆ ಅಂತ ಇವತ್ತು ಇಡೀ ವಿಶ್ವದಲ್ಲಿ ಬಿಂಬಿತ ಆಗಿರೋದು. ಹಾಗಾಗಿ ಮಹಾರಾಷ್ಟ್ರ ಪೊಲೀಸ್ ಅವರು ಬೆಂಗಳೂರಲ್ಲಿ ಬಂದು ಈ ಡ್ರಗ್ ಆ್ಯಕ್ಟಿವಿಟಿಗಳನ್ನು ಮೈಸೂರಲ್ಲಿರ್ಬೋದು ಇಲ್ಲಿ ಬೆಂಗಳೂರಲ್ಲಿ ಹಿಡಿದ್ರು. ಇವಾಗ ನೀವು ಈಶಾನ್ಯ ಭಾರತಕ್ಕೆ ಹೋದರೆ ಅಲ್ಲಿ ಟ್ರೈಬಲ್ಸ್ ಆ್ಯಕ್ಟ್ ಅಂತ ಇದೆ. ಅವ್ರ ಮೇಲೆ ಯಾವುದೇ ವಿಧವಾದಂಥ ಕಠಿಣ ಕ್ರಮನ ಸರ್ಕಾರ ಮಾಡೋಕ್ಕಾಗಲ್ಲ. ಅದನ್ನು ಒಂದು ಅಡ್ವಾಂಟೇಜಾಗಿ ತೊಗೊಂಡು ಅಲ್ಲಿರುವಂಥ ಟ್ರೈಬಲ್ಸ್ಗಳನ್ನು ಬುಟ್ಟಿಯಲ್ಲಿ ಹಾಕ್ಕೊಂಡು ಇವತ್ತು ಅಲ್ಲಿ ಅಫೀಮ್ ಇರ್ಬೋದು, ಗಾಂಜಾ ಇರ್ಬೋದು, ಇದನ್ನೆಲ್ಲ ಬೆಳೆದು ಅದನ್ನು ಅಂದರೆ ಈ
ಕಮ್ಯುನಿಸ್ಟ್ ರಾಷ್ಟ್ರಗಳಿಗೆ ಅಂದರೆ ಈ ಥಾಯ್ಲ್ಯಾಂಡು ಈ ಕಡೆಗೆಲ್ಲ ಕಳ್ಳ ಸಾಗಾಣಿಕೆ ಮ್ಯಾನ್ಮಾರ್ ಇಲ್ಲಿಗೆಲ್ಲ ಮಾಡ್ತಿದ್ದಾರೆ. ಮತ್ತು ಅದು ನಮ್ಮ ದೇಶದಲ್ಲೂ ಬರ್ತಿದೆ, ಅಂದರೆ ಸ್ಥಳೀಯವಾಗಿ ಬರ್ತಿದೆ. ಹಾಗಾಗಿ ಡ್ರಗ್ ಪೆಡ್ಲರ್ಸ್ಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಆದರೆ ಇಲ್ಲಿ ಪ್ರಭಾವಗಳ ಒಂದು ಬಳಕೆ ಆಗ್ತಿದೆ ಅನ್ನೋವಂಥದ್ದು ಮೇಲ್ನೋಟಕ್ಕೆ ಕಾಣ್ತಿದೆ. ಸೊ ಇದು ಡ್ರಗ್ಸ್ ಅನ್ನೋದು ಕೇವಲ ಮಾದಕ ವಸ್ತುಗಳು ಒಂದೇ ಅಲ್ಲ, ಮದ್ಯಪಾನ ಇರ್ಬೋದು, ಗುಟ್ಕಾ ಇರ್ಬೋದು, ತಂಬಾಕು ಇರ್ಬೋದು, ಮತ್ತು ಈಗ ಸ್ಟೇಷನರೀಸ್ ಅಂತ ಏನು ಹೇಳ್ತೀವಿ ನಾವು, ಲೇಖನ ಸಾಮಗ್ರಿಗಳ ಮುಖಾಂತರ ಕಾಲೇಜಲ್ಲಿ ಪಕ್ಕ ಒಂದು ಅಂಗಡಿ ಇದ್ರೆ ಅದರಲ್ಲೂ ಕೂಡ ಸಿಗುವಂಥ ವ್ಯವಸ್ಥೆ ಇದೆ. ಆ ಲೇಖನ ಸಾಮಗ್ರಿಗಳಿಂದನೂ ಕೂಡ ಕೆಲವರು ಅಡಕ್ಟ್ ಆಗ್ತಾರೆ. ಮತ್ತು ಒಬ್ಬ ವ್ಯಕ್ತಿ ಮಾದಕ ವಸ್ತುಗೆ ಅಡಿಟ್ ಆದ ಅಂದರೆ, ಅವನು ದಾಸನಾದ ಅಂದರೆ ಅವನಿಗೆ ಅದು ಡೋಸೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಮೊದಲು ಒಂದು ಸ್ವಲ್ಪ ತಗೊಂಡ್ರೆ ಅವನಿಗೆ ನೆಶೆ ಬರುತ್ತೆ. ಸೈಕಾಲಜಿಕಲ್ ಲಿಂಕ್ ಇದನ್ನ ಗಮನಿಸೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟೇಷನ್ ಅನ್ನೋ ಹಾಗಾಯ್ತು, ಅದಾದ್ಮೇಲೆ ರೆಗ್ಯುಲರ್ ಯೂಸು, ಡಿಪೆಂಡೆನ್ಸು, ಸರ್ವ್ ಡಿಪೆಂಡೆನ್ಸು, ಬೇಕೇ ಬೇಕು, ಅದಿಲ್ಲದೆ ಇದ್ರೆ ನಂಗೆ ಇರೋದಕ್ಕಾಗಲ್ಲ ಅನ್ನುವ ರೀತಿಯಲ್ಲಿ ಯುವಕರು ಬಂದ್ಬಿಟ್ಟಿದ್ದಾರೆ ಅಂತ. ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಏನಾಗುತ್ತೆ ಇದರಿಂದ ನೋಡೋಣ ಅನ್ನುವ ರೀತಿಯಲ್ಲಿ ಯಾರೋ ಒಬ್ಬರು ಸ್ನೇಹಿತ ಕೊಟ್ಟಿರ್ತಾನೆ, ಅದನ್ನು ಸೇವಿಸಿರ್ತಾರೆ, ಅದಾಯಿತು. ಆಮೇಲೆ ನಿರಂತರವಾಗಿ ಒಂದು ನಿಯಮಿತವಾಗಿ ಅದನ್ನು ಬಳಸುವಂತಹ ವ್ಯವಸ್ಥೆ. ಸೊ ಆಮೇಲೆ ಡಿಪೆಂಡೆಂಟ್, ಸೊ ಇದರಿಂದ ಇದ್ರೆ ಬದುಕೋದಕ್ಕಾಗಲ್ಲ ನನಗೆ. ಆಮೇಲೆ ಮತ್ತೆ ತೀವ್ರ ರೀತಿಯಲ್ಲಿ ಅದಕ್ಕೆ ಅವಲಂಬನೆ ಆಗೇ ಊಟದ ರೀತಿಯಲ್ಲಿ ಅದು ಬೇಕೇ ಬೇಕು, ಅದಿಲ್ಲದೆ ಇದ್ರೆ ನಾನು ಸಾಯ್ತೀನಿ ಅನ್ನೋ ರೀತಿಯಲ್ಲಿ. ಈ ಸಹಜತೆ ಇರುವಂತಹ ಒಬ್ಬ ವ್ಯಕ್ತಿತ್ವದ ಕ್ಯಾರೆಕ್ಟರ್ ಏನಿದೆಯಲ್ಲ, ಅದನ್ನು ಅಸಹಜತೆಗೆ ಒಳಗಾಗುವಂತಹ ಒಬ್ಬ ಯುವಕನ ಮನಸ್ಥಿತಿಯನ್ನು ಪರಿವರ್ತಿಸುವಂತಹ ಕೆಲಸವನ್ನು ಈ ಡ್ರಗ್ಸ್ ಮಾಡ್ತಾ ಇದೆ, ಅದರ ಮಾಫಿಯಾ ಕೂಡ ಮಾಡ್ತಾ ಇದೆ ಅಂತ. ಸೊ ಒಟ್ಟಾರೆಯಲ್ಲಿ ಗಮನಿಸೋದಾದ್ರೆ ಈ ಮಾಫಿಯಾದ ಮೂಲವನ್ನು ನಿರ್ಮೂಲನೆ ಮಾಡುವಲ್ಲಿ ಸರ್ಕಾರಗಳು ಸೋಲ್ತಾ ಇದೆ ಅನ್ನೋದನ್ನು ನಾವು ಒಪ್ಪಲೇಬೇಕು. ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲ ಕಾಲೇಜುಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ವರ್ಷಕ್ಕೊಂದ್ಸಲ ಮಾಡ್ತಾರದು. ಅದಾದ್ಮೇಲೆ ನಿರಂತರವಾಗಿ ಅದು ನಡೀತಾನೆ ಇರುತ್ತೆ. ಈ ನದಿಗಳ ಪಕ್ಕಗಳಲ್ಲಿ ಅಥವಾ ಕಾಡು ದಾರಿಗಳಲ್ಲಿ ಈ ಥರದೊಂದು ಜಾಲ ಬಹಳ ದೊಡ್ಡ ಮಟ್ಟದಲ್ಲಿದೆ. ಎಲ್ಲೋ ಒಂದು ಸುದ್ದಿಗೋಸ್ಕರ ಪ್ರೋಗ್ರಾಮ್ಗಳು ನಡೆಯುತ್ತೆ, ಒಂದು ಪೇಪರ್ ನ್ಯೂಸ್ ಬಂದ್ಬಿಡುತ್ತೆ, ಅದನ್ನು ಸ್ಟಿಕ್ ಆನ್ ಮಾಡಿರ್ತಾರೆ, ಅಷ್ಟೇ ಬಿಟ್ಟರೆ ಮತ್ತೇನು ಕೂಡ ನಿರ್ಮೂಲನೆ ಆಗುವಂಥ ಕೆಲಸ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ಈ ಇಡೀ ವ್ಯವಸ್ಥೆಗೆ ನೀವು ಈ ಸಮಿತಿ ಅಥವಾ ಈ ಆಂದೋಲನ ಅಥವಾ ಅಭಿಯಾನದ ಮೂಲಕ ಹೇಳೋದಕ್ಕೆ ಹೊರಟಿರೋದು ಏನು ಅಂತ ನೋಡಿ. ತುಂಬ ಸರಳವಾಗಿ ಹೇಳಬೇಕು ಅಂದರೆ, ಒಂದು ಕುಟುಂಬ ಸುಭಿಕ್ಷವಾಗಿದ್ದಾಗ, ಆರೋಗ್ಯಯುತವಾಗಿದ್ದಾಗ, ಅಂಥ ಹಲವು ಕುಟುಂಬಗಳು ಸೇರಿದಾಗ ಒಂದು ಗ್ರಾಮ ಸುಭಿಕ್ಷವಾಗಿರುತ್ತೆ. ಒಂದು ಗ್ರಾಮ ಸುಭಿಕ್ಷವಾಗಿದ್ದಾಗ ಒಂದು ರಾಜ್ಯ ಸುಭಿಕ್ಷವಾಗುತ್ತೆ. ಆ ಥರ ಹಲವಾರು ಗ್ರಾಮಗಳು ಸೇರಿದಾಗ ಹಲವಾರು ರಾಜ್ಯಗಳು ಸುಭಿಕ್ಷವಾಗಿದ್ದಾಗ ದೇಶ ಸುಭಿಕ್ಷವಾಗಿರುತ್ತೆ. ಸೊ ಒಂದು ಮನೆಯಲ್ಲಿ ಆರೋಗ್ಯ ಯಾವಾಗ ಕೆಡುತ್ತೋ ಅದು ಗ್ರಾಮಕ್ಕೂ ವ್ಯಾಪಿಸುತ್ತೆ, ಹಂಗೆ ದೇಶಕ್ಕೂ ವ್ಯಾಪಿಸುತ್ತೆ. ಹಾಗಾಗಿ ದೇಶದ ಭವಿಷ್ಯ ಹಾಳಾಗೋಗುತ್ತೆ, ಆರ್ಥಿಕತೆ ಹಾಳಾಗೋಗುತ್ತೆ. ಸೊ ಇದೇ ಇವತ್ತು ನಡೀತಿರೋದು. ಈ ನಾರ್ಕೋ ಟೆರರಿಸಮ್ ಅಂದರೆ ಏನಂದರೆ, ನೇರವಾಗಿ ಭಾರತವನ್ನು ಗೆಲ್ಲಲಿಕ್ಕಾಗಲ್ಲ ಅಂತ ಇವತ್ತು ಒಂದು ಸಾಮಾನ್ಯ ಕುಟುಂಬದ ಜೊತೆಯಲ್ಲಿ ಈ ಡ್ರಗ್ ಮಾಫಿಯಾ, ಡ್ರಗ್ ರ್ಯಾಕೆಟ್ ಏನಿದೆ, ಈ ಭಸ್ಮಾಸುರರು ಕುಟುಂಬ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರನೂ ಇದರಲ್ಲಿ ಲಿಂಕ್ ಆಗಿದೆ. ಅದರಲ್ಲಿ ಸ್ಥಳೀಯರು ಕೈ ಜೋಡಿಸ್ತಿರೋದ್ರಿಂದನೇ ಈ ಎಲ್ಲ ದುರ್ವ್ಯವಸ್ಥೆಗಳು ಇವತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಮಕ್ಕಳು ಇಲ್ಲಿ ಪ್ರಮುಖವಾಗಿ ಯೋಚನೆಯನ್ನು ಮಾಡಬೇಕಾಗಿದೆ. ದೇಶದ ಪರವಾಗಿ ಇರುವಂತಹ ಸರ್ಕಾರಗಳು ಇದನ್ನು ಯಾಕೆ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ. ಈಗ ದೇಶದ ವ್ಯವಸ್ಥೆ ಸರಿಪಡಿಸಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ ರಾಜ್ಯದಲ್ಲೂ ಅಷ್ಟೇ, ಕೇಂದ್ರದಲ್ಲೂ ಅಷ್ಟೇ ಸರ್ಕಾರಗಳು ಅಧಿಕಾರಕ್ಕೆ ಬರುತ್ತೆ. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಅದು ಏನೇ ಇರಲಿ, ಅದು ನಮ್ಗೆ ಬೇಕಾಗಿಲ್ಲ. ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಹೇಳುವಂತಹ ಆಶಯ ಭರವಸೆಗಳೆಲ್ಲವೂ ಕೂಡ ಅಧಿಕಾರಕ್ಕೆ ಏರಿದ ಮೇಲೆ ಈಡೇರಿಸೋದಿಲ್ಲ. ಯಾಕೆ ಈಡೇರಿಸಲಿಕ್ಕೆ ಅಂದರೆ ನಾನಾ ಮಾರ್ಗಗಳಲ್ಲಿ ಇವತ್ತು ಬರ್ತಿದೆ. ಇವಾಗ ಇತ್ತೀಚೆಗೆ ನೌಕಾದಳದ ಸಿಬ್ಬಂದಿ ಇವರಿದ್ದಾರೆ, ಗಾರ್ಡ್ಸ್ ಏನಿದ್ದಾರೆ, ಗುಜರಾತ್ ಬಾರ್ಡರಲ್ಲಿ 50,000 ಕೋಟಿ ಬೆಲೆ ಬಾಳೋ ಅಂಥ ಡ್ರಗ್ಸನ್ನು ಸೀಸ್ ಮಾಡ್ರು. ಪಾಕಿಸ್ತಾನದಿಂದ ಅದು ಕಳ್ಳ ಸಾಗಾಣಿಕೆ ಆಗ್ತಿತ್ತು, ಅದನ್ನೆಲ್ಲ ಸುಟ್ಟಾಕ್ತಾರೆ. ಪ್ರಯತ್ನ ಆಗ್ತಿಲ್ಲ ಅಂತಲ್ಲ, ಈಗ ಪರಿಣಾಮಕಾರಿಯಾಗಿ ಆಗ್ತಿದೆ. ವ್ಯಾಪಕತೆ ದೊಡ್ಡದು. ನಮ್ಮ ದೇಶದ ಗಡಿ ಪ್ರದೇಶ ಏನಿದೆ ತುಂಬ ಹಲವಾರು ರಾಷ್ಟ್ರಗಳಿಂದ ಸುತ್ತುವರೆದಿದೆ. ಸೊ ಹಾಗಾಗಿ ಜನರಲ್ಲೂ ಕೂಡ ಅವೇರ್ನೆಸ್ ಇರಬೇಕು. ಇವಾಗ ನನ್ನ ಮನೆ ಇವಾಗ ಇದೆ ಈ ರೋಡಲ್ಲಿ ಅಲ್ಲ. ಈಗ ಒಂದು ಸಿಂಪಲ್ ಸರ್, ಈಗ ನೀವು ಹೇಳ್ತಾ ಇದ್ರಿ ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಅನ್ನೋದು ಹೌದು. ಈಗ ಸಿಗದೇ ಇರುವ ಹಾಗೆ ಮಾಡಿಬಿಟ್ರೆ ಮುಗೀತಲ್ಲ, ಅದನ್ನು ಮಾಡೋದಕ್ಕೆ ಪ್ರಯತ್ನವೇ ಮಾಡ್ತಿಲ್ಲ ಸರ್ಕಾರಗಳು ಅಂತ. ಈಗ ನಮ್ಮ ಸರ್ಕಾರಗಳು ಹೇಳ್ತಾ ಇವೆ, ನಮ್ಮದು ಗೃಹ ಇಲಾಖೆ ಬಲಿಷ್ಠವಾಗಿದೆ, ನಮ್ಮ ಎಲ್ಲ ವ್ಯವಸ್ಥೆಗಳು, ಪೊಲೀಸ್ ಇಲಾಖೆ ಇರಲಿ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳು ಬಲಿಷ್ಠವಾಗಿದೆ ಅಂತ ಹೇಳೋದಷ್ಟೇ. ಬಟ್ ಮೂಲವನ್ನು ನಿರ್ಮೂಲನೆ ಮಾಡೋದಕ್ಕೆ ಪ್ರಯತ್ನವೇ ಮಾಡ್ತಾ ಇಲ್ಲ. ಅದು ಈಗ ನೀವು ಕೇಳಿದ ಪ್ರಶ್ನೆ ಒಳ್ಳೆ ಪ್ರಶ್ನೆನೇ ಅದು. ಅಂದರೆ ಒಂದು ಸ್ವಲ್ಪ ಕಠಿಣವಾಗಿದೆ ಆ ಪ್ರಶ್ನೆ. ಆ ಉತ್ತರನೂ ಆ ರೀತಿಯೇ. ಇವಾಗ ನೋಡಿ,
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ ಹೇಳಿದಾಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಜನಪ್ರತಿನಿಧಿಗಳಿದಾರೋ ಅವರೇ ಅಧಿಕಾರ ವಹಿಸ್ತಾ ಇರೋದು. ಅಧಿಕಾರಿಗಳ ಒಂದು ಗುಂಪು, ಜನಪ್ರತಿನಿಧಿಗಳ ಒಂದು ಗುಂಪು. ಈಗ ಅಧಿಕಾರಿ ವರ್ಗಕ್ಕೆ ಒಂದು ಕಠಿಣ ಕಾನೂನು ಬೇಕು ಅಂತ ಹೇಳಿದಾಗ ಈ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರ ಮನಸ್ಥಿತಿ ಇರಬೇಕಲ್ಲ. ಈ ದೇಶ ಚೆನ್ನಾಗಿ ಆಗಬೇಕು, ನನ್ನ ದೇಶದ ಪ್ರಜೆ ಅಲ್ಲಲ್ಲ. ಆ ರೀತಿ ಆದಾಗ ಅಲ್ಲಿ ಇವಾಗ ಪಾರ್ಲಿಮೆಂಟ್ರಿ ಅಂತ ಒಂದು ಇದೆಯಲ್ಲ, ಅಲ್ಲಿ ಆ ಕಾನೂನನ್ನ ತಂದು, ಕಠಿಣವಾದಂಥ ಒಂದು ಕಾನೂನನ್ನ ತಂದಾಗ ಈ ಅಧಿಕಾರಿಗಳು ಅದರಂತೆ ಕೆಲಸ ಮಾಡ್ತಾರೆ. ಈ ಅಧಿಕಾರಿ ವರ್ಗ ಮತ್ತು ಈ ಜನಪ್ರತಿನಿಧಿಗಳು ಅದಕ್ಕೆ ಪೂರಕವಾಗಿ ಇಲ್ಲ ಅಂತಂದಾಗ ಏನಾಗುತ್ತೆ, ದೇಶ ಹಾಳಾಗುತ್ತೆ. ಇವಾಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಬಲಿಷ್ಠವಾದಂಥ ಒಂದು ಪಂಜಾಬ್ ಪ್ರಾಂತದ ಒಂದು ಜನ ನಮ್ಮ ಸೈನಿಕ ವ್ಯವಸ್ಥೆಯಲ್ಲಿ ತುಂಬ ಜನ ಇದ್ದಾರೆ. ಯಾಕಂದರೆ ಅವರ ಎತ್ತರ, ಒಂದು ಬಲಾಢ್ಯ ಒಂದು ಇರೋದರಿಂದ ಸೈನಿಕಕ್ಕೆ ಸೂಟಾಗಿರ್ತಕ್ಕಂಥ ಒಂದು ದೇಹ ರಚನೆ ಇರ್ತಕ್ಕಂಥ ಒಂದು ಸಮೂಹ ಅದು. ಏನಾಗಿದೆ ಈಗ ಪಂಜಾಬಲ್ಲಿ, ಇಡೀ ಭಾರತದಲ್ಲಿ ನಾವು ತಗೊಂಡಾಗ ಪಂಜಾಬ್ ರಾಜ್ಯ ನಂಬರ್ 1 ಆಗಿದೆ, ಡ್ರಗ್ ಇದರಲ್ಲಿ ನಂಬರ್ 1 ಆಗಿದೆ. ದಕ್ಷಿಣದಲ್ಲಿ ತಗೊಂಡಾಗ ಕೇರಳ ರಾಜ್ಯ ಡ್ರಗ್ಸಿಗೆ ನಂಬರ್ 1 ಆಗಿದೆ. ಕೇರಳ ಎಜುಕೇಷನ್ ಮಿನಿಸ್ಟ್ರು 2 ತಿಂಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ, 3,41,000 ವಿದ್ಯಾರ್ಥಿಗಳು ಡ್ರಗ್ ಅಡಿಕ್ಟ್ ಆಗಿದ್ದಾರೆ. ನಮ್ಮ ಕಡೆಗೆ ಬರ್ತಾ ಇದೆ ಈಗ ಕರ್ನಾಟಕ, ಶಾಂತಿಯುತವಾದಂಥ ರಾಜ್ಯ, ಇದನ್ನು ಹಾಳು ಮಾಡಬೇಕು ಅಂತ ಹೊರಟಿದ್ದಾರೆ. ಯಾವ ರೀತಿ ವ್ಯವಸ್ಥೆ? ಬಾಂಗ್ಲಾದೇಶಿ ವಲಸಿಗರು, ಆ ಬಾಂಗ್ಲಾದೇಶಿ ವಲಸಿಗರು ಕೇಂದ್ರ ಸರ್ಕಾರಕ್ಕೂ ಗೊತ್ತು, ರಾಜ್ಯ ಸರ್ಕಾರಕ್ಕೂ ಗೊತ್ತು ಎಲ್ಲಿಂದ ಬರ್ತಿದ್ದಾರೆ, ಯಾವ ರೀತಿ ಬರ್ತಿದ್ದಾರೆ, ಯಾವ ವ್ಯೂಹ ರಚನೆ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ನೆಲದಲ್ಲಿ ಎಲ್ಲ ವ್ಯವಸ್ಥೆನೂ ಬಳಸ್ಕೊಂಡು ಅವ್ರು ವಾಸ ಮಾಡ್ತಿದ್ದಾರೆ. ಅವರ ಮುಖಾಂತರನೂ ಈ ಡ್ರಗ್ ಮಾಫಿಯಾ ಕೆಲಸ ಮಾಡ್ತಿದೆ ಅಂತೇಳಿ ನಮಗೆ ಅನುಮಾನ ಇದೆ. ಸರ್, ಈಗ ಜನಪ್ರತಿನಿಧಿಗಳು ಅನ್ನೋದನ್ನ ನೀವು ಉಲ್ಲೇಖಿಸಿದ್ರಿ. ನೋಡಿ, MLA-ನೋ MP-ನೋ ಅದು ಬೇರೆ, ಅಥವಾ ಯಾರೋ ಒಬ್ಬ ಸಚಿವರು, ಅವರಿಗೆಲ್ಲ ಒಂದು ಹಂತಕ್ಕೆ ಲಿಂಕ್ ಇರುತ್ತೆ, ಎಲ್ಲದೂ ಇರುತ್ತೆ. ಈಗ ಪೊಲಿಟಿಕಲಿ ಲೋಕಲ್ ಲೆವೆಲ್ ಲೀಡರ್ಸ್ ಅನ್ನ ನಾವು ಗಮನಿಸೋದಾದ್ರೆ, ಯಾರೋ ಒಬ್ಬ ಹಳ್ಳಿಯಲ್ಲಿ ಸಿಕ್ಕಾಕೊಂಡು ಅವನನ್ನ ಅರೆಸ್ಟ್ ಮಾಡಿರ್ತಾರೆ ಪೊಲೀಸರು. ಗ್ರಾಮ ಪಂಚಾಯತ್ ಒಬ್ಬ ಸದಸ್ಯ ಫೋನ್ ಮಾಡಿ ಹೇಳ್ತಾನೆ, ಸರ್ ಇವ್ನು ನಮ್ಮ ಹುಡುಗ ಬಿಟ್ಬಿಡಿ ಅಂತ ಹೇಳ್ತಾನೆ. ಅಂತ ವ್ಯವಸ್ಥೆ ಇವತ್ತು ಪೊಲೀಸ್ ಇಲಾಖೆಯಿಂದ ಮತ್ತೆ ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಇದೆ. ನಮ್ಗೆ ನಿರೀಕ್ಷೆನೆ ಹುಟ್ಟುತ್ತಾ ಇಲ್ಲ. ಇದು ಯಾವಾಗ ಕೊನೆಗೊಳ್ಳುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಮ್ಗೆ ಹುಟ್ಟುತ್ತಾನೆ ಇಲ್ಲ. ಅಂದ್ರೆ ಸರ್ಕಾರಗಳು ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಯಾವುದೇ ಒಂದು ವಿಷಯ ಇರಲಿ, ದೇಶಕ್ಕೆ ಸಂಬಂಧಪಟ್ಟಿದ್ದ ವಿಷಯ, ದೇಶಕ್ಕೆ ಹಿತವಾಗಿ ಆಗಬೇಕು ಅಂತೇಳಿ ಯಾವುದಾದ್ರೂ ಒಂದು ವಿಷಯ ಇದ್ದಾಗ, ಕೆಟ್ಟದ್ದು ನಡೀತಾ ಇದೆ, ದೇಶದ್ರೋಹದ ಕೆಲಸ ನಡೀತಾ ಇದೆ ಅಂತ ಹೇಳಿದಾಗ ಬರೀ ಸರ್ಕಾರ ಒಂದೇ ನಿಶ್ಚಯ ಮಾಡಿದ್ರೆ ಅದು ಆಗಲ್ಲ. ಅದಾಗಬೇಕು ಅಂತ ಹೇಳಿದಾಗ ಜನ ಆಂದೋಲನ ಆಗಬೇಕಾಗಿದೆ. ಹೋರಾಟದ ಮುಖಾಂತರನೇ ನಮಗೆ ಇಲ್ಲಿ ತನಕನೂ ನಮಗೆ ಇದು ವಿಜಯ ಸಿಕ್ಕಿರೋದು. ಎಲ್ಲ ವಿಷಯಕ್ಕೂ ಹೋರಾಟದ ಬರೀ ಮಾತುಕತೆಯಿಂದ ಅಲ್ಲ, ಮತ್ತಿದಿಲ್ಲ. ಇವಾಗ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ನಾವು ಇದನ್ನೇ ಹೇಳ್ತಿರೋದು. ಈ ಅಭಿಯಾನದ ಮುಖಾಂತರ ಒಂದು ಸಂದೇಶ ಮಾಡ್ತಿರೋದು ಏನು ಅಂತಂದರೆ, ನೀವು ಕಠಿಣ ಕಾನೂನು ತನ್ನಿ. ಈಗ ಕುಟುಂಬ ನಾಶ ಆಗ್ತಾ ಇದೆ ಭಾರತದಲ್ಲಿ. ಭಾರತ ನಾಶ ಆಗುತ್ತೆ. ಈ ವ್ಯವಸ್ಥೆ ಹಿಂಗೆ ಆದ್ರೆ ಭಾರತ ನಾಶ ಆಗುತ್ತೆ. ಆಗಬಾರ್ದು ಅಂತ ಹೇಳಿದಾಗ ಈಗೊಂದು ಈ ಅಭಿಯಾನದ ಮುಖಾಂತರ, ಜನ ಆಂದೋಲನದ ಮುಖಾಂತರ ಜನ ಹೇಳ್ಬೇಕೀಗ, ನಮಗೆ ಯಾವುದೇ ಆದಂಥ ಬಿಟ್ಟಿ ಭಾಗ್ಯ ಬೇಡ, ನಮ್ಮ ಕುಟುಂಬ ನಾಶ ಆಗ್ತಾ ಇದೆ, ಅದಕ್ಕೆ ಕಠಿಣವಾದಂಥ ಕಾನೂನು ತನ್ನಿ ನೀವು. ಆ ದಿಕ್ಕಲ್ಲಿ ನಾವು ಅಭಿಯಾನ ಮಾಡ್ತಿರೋದು. ಜನಜಾಗೃತಿ ಅಭಿಯಾನ ಇದು ಯಾವುದೇ ಒಂದು ಬ್ಯಾನರ್ ಹಾಕ್ಕೊಂಡು ಒಂದು ದಿನದ್ದು ಕೆಲಸ ಅಲ್ಲ. ನಾವು ನಿಶ್ಚಯ ಮಾಡಿರೋದು ಹಂಗೇನೆ, ಜನಜಾಗೃತಿ ಆಗಬೇಕಾಗಿದೆ, ಜನಕ್ಕೆ ಮನದಟ್ಟಾಗಬೇಕಾಗಿದೆ, ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರುವಂಥ ಒಂದು ಕೆಲಸ ಆಗಬೇಕಾಗಿದೆ. ಆ ಮುಖಾಂತರ ಈ ಅಭಿಯಾನ ನಾವೇನು ಮಾಡ್ತಾ ಇದ್ದೀವೋ, ಎಲ್ಲ ಸಂಘ ಸಂಸ್ಥೆಗಳು, ಇಲಾಖೆಗಳು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಪ್ರತಿದಿನ ಇದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ. ಮಾಧ್ಯಮ ಮಿತ್ರರಲ್ಲೂ ನಾನು ಕೇಳ್ಕೊಳೋದು ಇಷ್ಟೇ, ದೇಶದ್ರೋಹದ್ದು ಏನಾದರೂ ಕೆಲಸ ನಡೀತಾ ಇರಬೇಕಾದ್ರೆ ಹೆಚ್ಚು ಅದನ್ನು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮುಟ್ಟುವಂಥ ಕೆಲಸ ಮಾಡಿ ಅಂತೇಳಿ ನಾನು ಮಾಧ್ಯಮ ಮಿತ್ರಲ್ಲೂ ನಾನು ಅದನ್ನು ಕೇಳ್ಕೊತೀನಿ. ಓಕೆ ಸರ್, ಕೊನೆಯದಾಗಿ ಏನು ಹೇಳ್ತೀನಿ? ಕೊನೆಯದಾಗಿ ಅಂದರೆ ನೋಡಿ, ಈಗ ಸಮಾಜ ಪರಿವರ್ತನೆ ಆದಂಗೆ ಹೊಸ ರೀತಿಯಾದಂಥ ಒಂದು ಅಭ್ಯಾಸಗಳು ಉಟ್ಕೊಳ್ಳುತ್ತೆ. ಈಗ ನೋಡಿ, ಹೋಮ್ ಸ್ಟೇ, PGಸು, ಈ ರೇವ್ ಪಾರ್ಟಿಗಳು ಇವೆಲ್ಲ ಉಟ್ಕೊಂಡಿದೆ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ, ಒಂದು ಪಕ್ಷ ಯಾವುದಾದ್ರೂ ಒಂದು ಕಠಿಣವಾದ ನಿಯಮವನ್ನು ತಂದರೆ ಅದನ್ನು ವಿರೋಧ ಮಾಡೋದ್ರ ಮುಖಾಂತರ ವಿರೋಧ ಪಕ್ಷಗಳು ತನ್ನ ರಾಜಕೀಯ ಲಾಭನ ಪಡ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ, ಇಂಥ ವಿಷಯಗಳಲ್ಲಿ ಇವಾಗ ನೀವು ಹೇಳಿರಲ್ಲ ಸರ್ಕಾರ ಏನು ಮಾಡೋಕ್ಕಾಗ್ತಿಲ್ಲ ಅಂತ,
ಕಠಿಣ ಕಾನೂನುಗಳು ಬರೋದ್ರಲ್ಲಿ ವಿಳಂಬ ಆಗೋದ್ರಲ್ಲಿ ಸಮಾಜ ಅವನತಿ ಕಡೆಗೆ ಹೊರಟೋಗಿರುತ್ತೆ. ಅಂದ್ರೆ ಇಡೀ ಆಡಳಿತ ವ್ಯವಸ್ಥೆ, ಜನಪ್ರತಿನಿಧಿಗಳ ವ್ಯವಸ್ಥೆ ಅದು ಹಾಳು ಮಾಡ್ತಾ ಇದೆ ಅನ್ನೋದಾಯ್ತು ಅಂತ. ಈಗ ಉದಾಹರಣೆಗೆ ಏನಂದ್ರೆ ನೋಡಿ, ಇವಾಗ ಬಾಂಗ್ಲಾದೇಶಿಯರ ವಿಷಯಕ್ಕೆ ಬಂದಾಗ ಅವ್ನು ಇವಾಗ ಒಂದು ಉದಾಹರಣೆಗೆ ನಾವು ಇಟ್ಕೊಳ್ಳೋಣ, ಯಾವುದೋ ಒಂದು ಅಫೀಮೋ ಚರಸೋ ಯಾವುದೋ ಒಂದು ಪ್ಯಾಕೆಟ್ ತಂದ ಇಲ್ಲಿ ಸೇಲ್ ಮಾಡ್ದ. ಅವ್ನು ಹೆಂಗೆ ಅಕ್ರಮವಾಗಿ ಒಳನುಸುಳಿ ಬಂದು ಇಲ್ಲಿ ಅದನ್ನು ಸೇಲ್ ಮಾಡಿ ಹಣವನ್ನು ಪಡ್ಕೊಂಡು ಅವ್ನು ಓಡೋದ. ಆದರೆ ಹಾಳಾಗೋಗಿದ್ದು ನಮ್ಮ ಮಕ್ಕಳು. ಹಾಗಾಗಿ ನೋಡಿ, ಇವಾಗ ರೇವ್ ಪಾರ್ಟಿಗಳ ಮೇಲೆ ನಿಯಂತ್ರಣ ಹಾಕ್ಲಿಕ್ಕೆ ಪೊಲೀಸ್ ಇಲಾಖೆಗೆ ಆಗ್ತಿಲ್ಲ. ಯಾಕೆಂದರೆ ಸಾಕಷ್ಟು ಹೊರವಲಯದಲ್ಲಿ ಯಾರೋ ದುಡ್ಡಿರೋನು ಒಂದು 50 ಎಕರೆ ಜಾಗ ತೊಗೊಂಡಿರ್ತಾನೆ, ಅದರೊಳಗಡೆ ಫಾರ್ಮ್ ಹೌಸಲ್ಲಿ ಅವ್ನು ಪ್ರೈವೇಟಾಗಿ ಮಾಡ್ಕೊಳ್ತಾನೆ, ಪರ್ಮಿಷನ್ ತೊಗೊಳಲ್ಲ. ಅವನ್ನೇನಾದರೂ ಹಿಡಿದಾಗ ಜನಪ್ರತಿನಿಧಿಗಳಿಂದ ಒತ್ತಡವನ್ನು ಹಾಕ್ತಾನೆ, ಇದು ನಿರೀಕ್ಷಣಾ ಜಾಮೀನು ಹಾಕ್ಕೊಂಡು ಭೂಗತ ಆಗ್ತಾನೆ, ಹೊರಗಡೆ ಬರ್ತಾನೆ. ಈ ವ್ಯವಸ್ಥೆ ಅಲ್ಲ. ಹಾಗಾಗಿ ನಾವು ನಾಗರಿಕರಾಗಿ ಏನು ಮಾಡ್ಬೋದು ಅಂದರೆ, ಜಾಗೃತಿ ಮೂಡಿಸ್ಲಿಕ್ಕೆ ಎಲ್ರಿಗೂ ಹಕ್ಕಿದೆ ಸಂವಿಧಾನದಲ್ಲಿ. ಹಾಗಾಗಿ ನಾವು ಎಲ್ಲರಲ್ಲೂ ವಿನಂತಿ ಇಷ್ಟೇ ಮಾಡ್ಬೋದು, ಈ ದೇಶ ನಿಮ್ಮದು, ಈ ಕುಟುಂಬ ವ್ಯವಸ್ಥೆ ನಿಮ್ಮದು. ಹಾಗಾಗಿ ನೀವೆಲ್ಲರೂ ನೈತಿಕತೆಯಿಂದ ಜೀವನವನ್ನು ಮಾಡಿ. ಗಾಂಧೀಜಿಯವ್ರು ಏನು ಹೇಳಿದರು, ಚಟಮುಕ್ತ ಭಾರತ ನಿರ್ಮಾಣ ಆಗಬೇಕು. ಒಬ್ಬ ಭಾರತೀಯ ಅಂದರೆ ಅವನು ಚಟಮುಕ್ತನಾಗಿರಬೇಕು, ಮದ್ಯ ಬೇಡ, ಕುಡಿತ ಬೇಡ, ಕೋಪ ಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಮಾದಕ ವಸ್ತು ವ್ಯಸನಕ್ಕೆ ಬಲಿಯಾದಂಥ ವ್ಯಕ್ತಿ ಏನಾಗ್ತಾನೆ, ಅವನ ಕಾಲಾನಂತರದಲ್ಲಿ ದುಡ್ಡು ಸಿಕ್ಕಿಲ್ಲ ಅಂದರೆ ಅವನು ಒಂದು ಹತ್ಯೆ ಮಾಡೋಕ್ಕೂ ಎಸೋದಿಲ್ಲ. ತಂದೆ ತಾಯಿನೂ ಬೇಕಾದ್ರೆ ಹೊಡೆದು ಸಾಯಿಸ್ಬಿಟ್ಟು ಅವನು ದುಡ್ಡು ಕಿತ್ಕೊಂಡು ಹೋಗಿ ಅವನ ಚಟನ ತೀರಿಸ್ಕೊಳ್ತಾನೆ. ಅಂಥ ವ್ಯವಸ್ಥೆ ನಮಗೆ ಬೇಡ ಅಂತ ನಾವು ಕಳಕಳಿಯಿಂದ ಇವಾಗ ಜೆನ್ಜಿಗಳು ಅಂತ ಏನು ಹೇಳ್ತಿದ್ದಾರೆ, ಬಹುಮುಖ್ಯವಾಗಿ ನೀವೇ ಈ ದೇಶದ ಭವಿಷ್ಯ. ನಿಮ್ಮೆಲ್ಲರ ಮುಂದೆ ನಾವು ಕೈ ಮುಗಿದು ವಿನಂತಿಯಿಂದ ಹೇಳ್ತಿದ್ದೀವಿ, ದಯವಿಟ್ಟು ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ದೇಶಕ್ಕೇನಾದರೂ ಕೊಡುಗೆ ಕೊಡೋದ್ರ ಕಡೆಯಲ್ಲಿ ಗಮನವನ್ನು ಕೊಡಿರಿ. ಈ ರೀತಿ ಐಷಾರಾಮಿ ಭೋಗವಾದದ ಕಡೆ ಹೋಗಿ ನಿಮ್ಮ ಭವಿಷ್ಯನೂ ಹಾಳು ಮಾಡ್ಕೊಳೋದ್ರ ಜೊತೆಯಲ್ಲಿ ದೇಶದ ಭವಿಷ್ಯನೂ ಹಾಳು ಮಾಡೋ ಅಂಥ ಕಡೆಗೆ ಪಯಣವನ್ನು ಮಾಡಬೇಡಿ ಅಂತ ನಾವು ವಿನಂತಿಯನ್ನು ಮಾಡ್ಬೋದು. ಹಾಗಾಗಿ 100 ಜನ ಮಕ್ಕಳಿಗೆ ನಮ್ಮ ಪ್ರಯತ್ನ ತಲುಪಿದ್ರು ಕೂಡ ನಾವು ಯಶಸ್ವಿ ಆಗಿದ್ದೀವಿ ಅಂತ. ಮತ್ತು ಪೊಲೀಸ್ ಇಲಾಖೆಯನ್ನು ನಾವೆಲ್ಲೂ ನಿಂದಿಸ್ತಿಲ್ಲ, ಅವರು ಪ್ರಾಮಾಣಿಕವಾಗಿ ಅವ್ರ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಮಾಡಲಿಕ್ಕೆ ಬಿಡದೇ ಇರೋವಂಥ ವ್ಯಕ್ತಿಗಳಿದ್ದಾರೆ, ಅವ್ರನ್ನಂತಲ್ಲ, ಪ್ರಭಾವಿ ವ್ಯಕ್ತಿಗಳು ಯಾರಿದ್ದಾರೆ, ಅವರು ಆತ್ಮಸಾಕ್ಷಿಯಿಂದ ನಡ್ಕೊಂಡಾಗ ಮಾತ್ರ ಈ ದೇಶದ ವ್ಯವಸ್ಥೆ ಮತ್ತೆ ಹಳಿಗೆ ಬರುತ್ತೆ ಅಂತ ನಾವು ಹೇಳ್ಬೋದು. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಯಾನಕ್ಕೆ, ನಿಮ್ಮ ಆಂದೋಲನಕ್ಕೆ, ನಿಮ್ಮ ಸಾಮಾಜಿಕ ಹೋರಾಟಕ್ಕೆ ಗೆಲುವಾಗಲಿ. ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತೀವಿ. ಧನ್ಯವಾದ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ಅಲ್ಲಿ ತನಕ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.